ಇವತ್ತು ಸೌಟು ನಾಳೆ ಕಟ್ಔಟ್ ಅಂತ ಡೈಲಾಗ್ ಹೇಳಿದಂತ ಹುಲಿ ಕಾರ್ತಿಕ್ ಅವರು ಇವತ್ತು ಶಿವಮೊಗ್ಗಕ್ಕೆ ಬಂದಿದ್ರು. ಉಷಾ ನರ್ಸಿಂಗ್ ಹೋಮ್ ಹತ್ರ ತುಂಬಾ ಟ್ರಾಫಿಕ್ ಇತ್ತು. ಅಲ್ಲಿ ಪಾಸ್ ಆಗಿ ಮುಂದೆ ಹೇಳ್ಕೊಂಡು ವೀರಭದ್ರೇಶ್ವರ ಥಿಯೇಟರ್ಗೆ ನಡ್ಕೊಂಡು ಹೋಗ್ತಾ ಇದೀನಿ. ನಾನು ಹೋಗ್ತಾ ಇರೋದು ಮಧ್ಯಾಹ್ನ 2 ಗಂಟೆ ಶೋಗೆ. ವೀರಭದ್ರೇಶ್ವರ ಥಿಯೇಟರ್ಗೆ ಬಂದೆ. ಥಿಯೇಟರ್ ನ ನೋಡಿ ತುಂಬಾ ಖುಷಿ ಆಯ್ತು. ಯಾಕಪ್ಪ ಅಂದ್ರೆ ಈ ಕಟ್ಔಟ್ ಬ್ಯಾನರ್ಸ್ ಎಲ್ಲ ನೋಡಿ ತುಂಬಾ ದಿನಗಳೇ ಆಗೋಗಿತ್ತು. ಇಡೀ ರೋಡ್ ಅನ್ನೇ ಕಟ್ಔಟ್ ಬ್ಯಾನರ್ಸ್ ಇಂದ ಅಭಿಮಾನಿಗಳು ರಾರಾಜಿಸ್ತಾ ಇದ್ರು. ಟಿಕೆಟ್ ಕೌಂಟರ್ ಹತ್ರ ಬಂದೆ. ಜನ ಅಷ್ಟಕ್ಕಷ್ಟೇ ಇದ್ರು. ಆಮೇಲೆ ಬಂದ್ ನೋಡಿದ್ರೆ ಜನ ಸೇರಿದ್ರು. ನಾನು ಟಿಕೆಟ್ ತಗೊಂಡಿದ್ದೆ. ಜನ ಸ್ವಲ್ಪ ಜಾಸ್ತಿ ಆದ್ರು. ಯಾದಕ್ಕೆ ಅಂತ ನೋಡಿದ್ರೆ ಅಲ್ಲಿ ಹುಲಿ ಕಾರ್ತಿಕ್ ಅವರು ಬಂದಿದ್ರು. ನಂತರ ನಾವೊಂದಿಷ್ಟು ಫೋಟೋ ತಕೊಂಬರೋಣ ಅಂತ ಹೇಳಿ ಹೋಗಿ ಒಂದಿಷ್ಟು ಕ್ಲಿಪ್ ತಗೊಂಡು ಬಂದೆ. ಸಿನಿಮಾ ಸ್ಟಾರ್ಟ್ ಆಯ್ತು. ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಮೊದಲನೇ ಸಾಂಗ್ ಬಂತು. ಅವಾಗ ಅಭಿಮಾನಿಗಳೆಲ್ಲ ಹೋಗಿ ಕುಣಿದ್ವಿ. ನಾವು ಕೂಡ ಹೋಗಿ ಸ್ಟೆಪ್ ಹಾಕಿದ್ವಿ. ಸಿನಿಮಾ ಹೆಂಗಿತ್ತಪ್ಪ ಅಂತ ನನ್ನ ಕೇಳಿದ್ರೆ ಸಿನಿಮಾ ಆರಾಮಾಗಿ ಒಂದ್ಸಲ ಥಿಯೇಟರ್ ಅಲ್ಲೇ ನೋಡ್ಬೋದು. 2-3 ಸಲ ನೋಡ್ತೀನಿ ಅಂದ್ರೆ ಅದು ನಿಮ್ಮಿಷ್ಟ. ನಾನೊಂದು ಮಾತು ಹೇಳ್ತೀನಿ, ಏನಪ್ಪಾ ಅಂದ್ರೆ ಈ ಟೈಮಿಗೆ ಏನಾದ್ರು ಕಾಟೇರ ಬಂದಿದ್ರೆ ಭಯಂಕರವಾಗಿ ಇಟ್ಟಾಗೋದು ಗುರು. ಹಂಗಂತ ಈ ಸಿನಿಮಾ ಚೆನ್ನಾಗಿಲ್ವಾ ಅಂದ್ರೆ ಚೆನ್ನಾಗಿದೆ. ಇದರಲ್ಲಿ ಕೆಲವೊಂದು ಅಂಶಗಳು ಇಷ್ಟ ಆಗ್ತವೆ. ಈ ಸಿನಿಮಾದಲ್ಲಿ ಲವ್ ಸ್ಟೋರಿ ಬೇಕು ಅಂತ ತುರ್ಕಿದಂಗಿಲ್ಲ. ಕರೆಕ್ಟ್ ಆಗಿ ಅದು ಪ್ಲೇಸ್ ಆಗಿದೆ. ಹಾಗೆ ದರ್ಶನ್ ಅವರು ವಿಷ್ಣು ದಾದ, ಅಂಬರೀಷ್ ಅಣ್ಣ ಈ ಗೆಟಪ್ ಅಲ್ಲೆಲ್ಲ ಕಾಣಿಸ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅದರಲ್ಲಿ ಇವರ ಆಕ್ಟಿಂಗ್ ಮಾತ್ರ ಬೆಂಕಿಯಾಗಿ ಮಾಡಿದ್ದಾರೆ. ಹಾಗೆ ಗಿಲ್ಲಿ ಅವರ ಕಾಮಿಡಿ, ಹುಲಿ ಕಾರ್ತಿಕ್ ಅವರ ಕಾಮಿಡಿ ಬಿಟ್ಟು ಉಳಿದವರ ಕಾಮಿಡಿ ಸೀನ್ಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹಾಗೆ ಕೃಷ್ಣ, ಡೆವಿಲ್ ಮತ್ತೆ ಅಚ್ಯುತ್ ಕುಮಾರ್ ಅವರ ಕ್ಯಾರೆಕ್ಟರ್ಸ್ ನಮ್ಗೆ ತುಂಬಾ ಇಷ್ಟ ಆಗ್ತವೆ. ಈ ಸಿನಿಮಾ 2 ಗಂಟೆ 50 ನಿಮಿಷ ಇದೆ. ಇದನ್ನ 20 ನಿಮಿಷ ಎಲ್ಲರೂ ಟ್ರಿಮ್ ಮಾಡಬಹುದಾಗಿತ್ತು. ದರ್ಶನ್ ಅವ್ರನ್ನ ಬಳಸ್ಕೊಳ್ಳುವಂತ ಡೈರೆಕ್ಟರ್ ಸರಿಯಾಗಿ ಸಿಗ್ಬೇಕು. ಎಕ್ಸಾಂಪಲ್ ತರುಣ್ ಸುಧೀರ್ ಅಂತ ಡೈರೆಕ್ಟರ್ ದರ್ಶನ್ ಅವ್ರಿಗೆ ಸಿಗ್ಬೇಕು. ಸಿನಿಮಾದಲ್ಲಿ ಅಭಿಮಾನಿಗಳಿಗೋಸ್ಕರನೇ ಕೆಲವೊಂದು ಡೈಲಾಗ್ ಸೀನ್ಸ್ ಇದಾವೆ. ಅವು ನೋಡಿದಾಗ ಸಿಳ್ಳೆ ಚಪ್ಪಾಳೆ ಎಲ್ಲ ಗ್ಯಾರಂಟಿ ಜೋರಾಗಿ ಇತ್ತು ಥಿಯೇಟರ್ ಅಲ್ಲಿ. ಸಿನಿಮಾ ಏನೋ ಕಂಪ್ಲೀಟ್ ಆಗಿ ಮುಗಿದ ತಕ್ಷಣ ಒಂದು ಗುಡ್ ವಾಚ್ ಅಂತ ಹೇಳಿ ಅಲ್ಲಿಂದ ಎದ್ದು ಊರಿಗೆ ಹೋಗೋಣ ಅಂತ ಹೊರಟ್ವಿ. ಉಷಾ ನರ್ಸಿಂಗ್ ಹೋಮ್ ಹತ್ರ ಬಂದು ನಿಂತ್ಕೊಂಡ್ವಿ. ಅಲ್ಲಿ ಬಸ್ ಬಂತು. ಬಸ್ ಅಂದ್ರು ಭರ್ಜರಿ ರಶ್ ಆಗಿತ್ತು. ಅದರಲ್ಲೇ ಸೈಡ್ಗೆ ನೇತಾಡ್ಕೊಂಡ್ವು ಊರಿಗೆ ಹೋದ್ವಿ. ಈ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ನಾನಂತೂ ಕವಿಯಲ್ಲ, ಏನೇನು ಬರೆಯೋಕೆ, ಒಲವೆಂಬ ವಿದ್ಯೆನೇ ಸಾಕೀಗ ಬದುಕೋಕೆ.